ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಯ ಫಲಿತಾಂಶ ಹೆಚ್ಚಿಸುವ ದೃಷ್ಟಿಯಿಂದ ಮುಂಡಗೋಡದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾತ್ರಿ ತರಗತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಶಿಕ್ಷಕರು ಉತ್ತಮ ಫಲಿತಾಂಶಕ್ಕಾಗಿ ಹಗಲು ಮತ್ತು ರಾತ್ರಿ ವೇಳೆಯೂ ಶ್ರಮಿಸುತ್ತಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಶಿಕ್ಷಕರು ನಿರಂತರವಾಗಿ ನಿಗಾ ಇರಿಸಿದ್ದಾರೆ. ಶಾಲೆಯ ಪ್ರಗತಿಗಾಗಿ ಹೊಸದಾದ ಅಭ್ಯಾಸದ ಅಲೆ ಎಬ್ಬಿಸಿದ್ದು, ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯು ಹತ್ತಿರವಾಗುತ್ತಿದ್ದಂತೆ ಹುನಗುಂದ ಪ್ರೌಢಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಹೆಚ್ಚು ನಿಗಾ ಇಟ್ಟಿದ್ದಾರೆ. ಶಾಲೆಯ ಶಿಕ್ಷಕರಿಗೆ ಪಾಲಕರು ಹಾಗೂ ಎಸ್ಡಿಎಂಸಿಯವರು ಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಹುನಗುಂದ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ 49 ವಿದ್ಯಾರ್ಥಿಗಳಿದ್ದಾರೆ. ಶಾಲಾ ಅವಧಿ ಬಿಟ್ಟು ಸಹ ರಾತ್ರಿ ಶಾಲೆಗೆ ಮಕ್ಕಳು ಹಾಜರಾಗುತ್ತಿದ್ದಾರೆ. ಶಿಕ್ಷಕ ಯುವರಾಜ್ ಲಕ್ಕಿಕೊಪ್ಪ ಮತ್ತು ಅತಿಥಿ ಶಿಕ್ಷಕ ನಾಗರಾಜ್ ಬಡಿಗೇರ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಶಾಲಾ ಅವಧಿಯ ನಂತರ ರಾತ್ರಿ 9 ಗಂಟೆವರೆಗೆ ಹೆಣ್ಣು ಮಕ್ಕಳು ಅಭ್ಯಾಸ ಮಾಡುತ್ತಾರೆ. ಗಂಡು ಮಕ್ಕಳು ಸಂಜೆ ಶಾಲೆ ಬಿಟ್ಟ ಮೇಲೆ ಮನೆಗೆ ಹೋಗಿ 6 ಗಂಟೆಗೆ ಊಟವನ್ನ ತೆಗೆದುಕೊಂಡು ಬಂದು ಅಲ್ಲಿಯೇ ಊಟ ಮಾಡಿ ರಾತ್ರಿ 10 ಗಂಟೆಯವರೆಗೆ ಅಧ್ಯಯನ ಮಾಡುತ್ತಿದ್ದಾರೆ. ಗಂಡು ಮಕ್ಕಳು ರಾತ್ರಿ 10 ಗಂಟೆಯವರೆಗೆ ಅಭ್ಯಾಸ ಮಾಡಿ ಶಾಲೆಯಲ್ಲಿಯೇ ಮಲಗುತ್ತಾರೆ. ಹೆಣ್ಣು ಮಕ್ಕಳು ರಾತ್ರಿ 9 ಗಂಟೆಯ ನಂತರ ಮನೆಗಳಿಗೆ ತೆರಳುತ್ತಾರೆ. ಶಾಲೆಯಲ್ಲಿ ಮಲಗುವ ಮಕ್ಕಳನ್ನ ಶಿಕ್ಷಕರೇ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಬೆಳಗಿನ ಚಟುವಟಿಕೆಗಳನ್ನ ಮುಗಿಸಿ 8 ಗಂಟೆವರೆಗೆ ಓದಿಸುತ್ತಾರಲ್ಲದೆ ವಿದ್ಯಾರ್ಥಿಗಳು ಮನೆಗೆ ತೆರಳಿ ಪುನಃ ಶಾಲೆ ಅವಧಿಗೆ ಹಾಜರಾಗುತ್ತಾರೆ. ಹೆಣ್ಣು ಮಕ್ಕಳು ಕೂಡ ಮುಂಜಾನೆ 5:30ಕ್ಕೆ ಶಾಲೆಗೆ ಬಂದು ಓದಲು ಆರಂಭಿಸುತ್ತಾರೆ. ಕೆಲ ಪಾಲಕರು ತಮ್ಮ ಮಕ್ಕಳನ್ನ ತಾವೇ ಕರೆದುಕೊಂಡು ಬಂದು ಮತ್ತೆ ಕರೆದುಕೊಂಡು ಹೋಗುತ್ತಾರೆ. ಪಾಲಕರು ಬಾರದೇ ಇದ್ದಾಗ ರಾತ್ರಿ ಮಕ್ಕಳನ್ನ ಶಿಕ್ಷಕರೇ ಕರೆದುಕೊಂಡು ಹೋಗಿ ಮನೆಗೆ ಮುಟ್ಟಿಸಿ ಬರುತ್ತಾರೆ. ವಾರಕ್ಕೊಮ್ಮೆ ಪರೀಕ್ಷೆಯನ್ನ ತೆಗೆದುಕೊಳ್ಳುವ ಪದ್ಧತಿ ಕೂಡ ಇದೆ. ಮಕ್ಕಳಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದ್ರೆ ವೈಯಕ್ತಿಕವಾಗಿ ಆಪ್ತ ಸಮಾಲೋಚನೆ ಮಾಡಲಾಗುತ್ತದೆ. ಅಕ್ಟೋಬರ್ ತಿಂಗಳಿನಲ್ಲಿಯೇ ಶೈಕ್ಷಣಿಕ ವರ್ಷದ ಎಲ್ಲಾ ಪಾಠ ವಿಷಯಗಳ ಸಂಕ್ಷಿಪ್ತ ಟಿಪ್ಪಣಿ ಮುಗಿಸಿದ್ದು, ಈಗಾಗಲೇ 2 ಬಾರಿ ಪರೀಕ್ಷೆ ನಡೆಸಲಾಗಿದೆ. ಶಿಕ್ಷಣದ ಪರವಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಶಾಲೆಯ ಒಂದು ದಿಕ್ಸೂಚಿಯನ್ನೇ ಆಗ್ತಕ್ಕಂಥ ಸನ್ನಿವೇಶ ಇವತ್ತು ಕ್ರಿಯೇಟನ್ನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಪಾಲಕರದು ಮತ್ತು ನಮ್ಮ SDMs ಸಹಕಾರ ಇದೆ. ಆದರೆ ನಾವು ಬಂದು ಹೇಳಿ ಹೋಗ್ಬೋದು, ಶಿಕ್ಷಕರ ಮಕ್ಕಳನ್ನು ಇಲ್ಲೇ ಇಟ್ಕೊಂಡು ಪ್ರತಿ ಮಕ್ಕಳನ್ನು ಅವ್ರಿಗೆ ಏನು ವಿದ್ಯಾಭ್ಯಾಸವನ್ನು ಕೊಡಬೇಕು, ಶಾಲಾವಧಿ ಮೀರಿದ ಸಮಯದಲ್ಲೂ ಕೂಡ ಕೊಟ್ಟು ಅವರು ಒಳ್ಳೆಯ ವಿದ್ಯಾರ್ಥಿಗಳನ್ನು ಪರಿವರ್ತಿಸಿ ನಮ್ಮ ಶಾಲೆಗೆ 100% ಏನು ಪ್ರಗತಿಯನ್ನು ಸಾಧಿಸಬೇಕು SSLCಯಲ್ಲಿ ಆ ಒಂದು ಕ್ರಮವನ್ನು ವಹಿಸ್ತಾ ಇದ್ದಾರೆ ಅಂಥೇಳಿ ನಾನು ಹೇಳಿಕ್ಕೆ ಬಯಸ್ತೀನಿ. ಅಷ್ಟೇ ಅಲ್ಲ, ಶಿಕ್ಷಕರು ಎಷ್ಟು ಇದೆ ಅಂತಂದರೆ ತ್ಯಾಗ ಇದರಲ್ಲಿ. ನಮ್ಮ ಮಕ್ಕಳು ಯಾವ ಥರ ಮಕ್ಕಳ ಪ್ರಗತಿಗಾಗಿ ನಮ್ಮ ಎಲ್ಲ ಟೀಚರ್ಸು ಹಗಲು ಆಗಿರ್ಬೋದು, ನೈಟ್ ಕ್ಲಾಸ್ನಲ್ಲೇ ಆಗಿರ್ಬೋದು, ಅಭಿವೃದ್ಧಿಗಾಗಿ ಅವ್ರಿಗೇನು ಸಲಹೆಗಳನ್ನು ಬೇಕು ಸಲಹೆಗಳನ್ನು ಸೂಚನೆಗಳನ್ನು ಎಲ್ಲ ಟೀಚರ್ಸು ಕೊಡ್ತಾರೆ. ಒಂದು 4 ಕ್ಲಾಸ್ ಟೀಚರ್ ಆಗಂತರೂ ಎಲ್ಲ ಹುಡುಗರದು 2 ಸಲ ಕೌನ್ಸಿಲಿಂಗನ್ನು ಮಾಡಿದ್ದೀನಿ ನಾನು. ಇಲ್ಲಿವರೆಗೆ ಸಿಲೆಬಸ್ ಎಷ್ಟು ಕಂಪ್ಲೀಟ್ ಆಗಿದೆ ನಿಮಗೆ? ಸಿಲೆಬಸ್ ನಾವು ಅಕ್ಟೋಬರ್ನಲ್ಲೇ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಈಗ 3 ಬಾರಿ ರಿವಿಷನ್ ಮಾಡಿದ್ದೀವಿ. ಅಕ್ಟೋಬರ್ನಲ್ಲಿ ಯಥಾ ಪ್ರಕಾರವಾಗಿ ಅಕಾಡೆಮಿಕ್ ಇಯರ್ನ ಸಿಲೆಬಸನ್ನು ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ಸರಣಿ 1ಕ್ಕೆ ಒಂದು ಸಲ ರಿವಿಷನ್ ಮಾಡಿದ್ದೀವಿ, ಸರಣಿ 2ಕ್ಕೆ ಒಂದು ಸಲ ರಿವಿಷನ್ ಮಾಡಿದ್ದೀವಿ, ಅಕ್ಟೋಬರ್ಗೆ ಒಂದು ಸಲ ಕಂಪ್ಲೀಟ್ ಮಾಡಿದ್ದೀವಿ. 2 ಸಲ ಆಯಿತು. ಈಗ 3ನೇ ಸರಣಿಗೆ 3ನೇ ಬಾರಿ ರಿವಿಷನ್ ಕಂಪ್ಲೀಟ್ ಆಗ್ತಾ ಇದೆ. 3 ಸಲ ರಿವಿಷನ್ ಮಾಡ್ತಾ ಇದ್ದೀವಿ. ಮಾರ್ಚ್ 18ಕ್ಕೆ ಎಕ್ಸಾಮ್. ಹುನಗುಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಫಲಿತಾಂಶ ಸುಧಾರಣೆಗಾಗಿ ಶಿಕ್ಷಕರು ಶಾಲಾ ಅವಧಿ ಹೊರತುಪಡಿಸಿ ರಾತ್ರಿಯಲ್ಲಿ ವಿಶೇಷ ತರಗತಿಯನ್ನ ತೆಗೆದುಕೊಂಡು ವಿಭಿನ್ನ ರೀತಿಯಲ್ಲಿ ಕಲಿಕಾ ಪದ್ಧತಿಯನ್ನ ಅಳವಡಿಸಿಕೊಂಡಿರುವುದು ನಿಜಕ್ಕೂ ಮೆಚ್ಚುಗೆಯ ಕಾರ್ಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಶಾಲೆಯ ಫಲಿತಾಂಶ ಹೆಚ್ಚಿಸಲು ಇಷ್ಟೆಲ್ಲಾ ಪ್ರಯತ್ನ ಮಾಡುತ್ತಿರುವ ಶಿಕ್ಷಕರು ಹಾಗೂ ಮಕ್ಕಳ ಶ್ರಮಕ್ಕೆ ಗ್ರಾಮದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ.